ನಮಸ್ಕಾರ ವೀಕ್ಷಕರೇ. ಇವತ್ತು ತುಳಸಿ ಗಿಡ ನಿಮ್ಮ ಮನೆಯಲ್ಲಿ ಬಹಳ ಇದೆ. ತುಳಸಿ ಎಲೆಗಳು ಸಹಿತ ಜಾಸ್ತಿ ಶೇಖರಣೆ ಆಗ್ತಾವೆ, ಅದ್ರ ಬೀಜಗಳು ಇರ್ತಾವೆ. ಆ ಒಣಗಿದ ಮೇಲೆ ಅದ್ರ ಕಡ್ಡಿ ಕೂಡ ಏನು ಮಾಡಬೇಕು, ತುಳಸಿ ಗಿಡನ ಹೇಗೆ ಉಪಯೋಗಿಸಬೇಕು, ನಮ್ಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಗೊತ್ತು, ಯಾವ್ಯಾವ ರೀತಿ ಒಳ್ಳೆಯದು ಇದನ್ನೆಲ್ಲ ತಿಳ್ಕೊಬೇಕು ಅಂತಂದ್ರೆ ನಾನು ಈ ವಿಡಿಯೋ ನೋಡಿ. ಫಸ್ಟು ಇದರ ಔಷಧೀಯ ಗುಣಗಳನ್ನು ತಿಳ್ಕೊಂಡ್ಬಿಡೋಣ. ಮೊದಲನೆಯದಾಗಿ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತೈತಿ. ಸ್ಟ್ರೆಸ್ ಮತ್ತು ಆಂಗ್ಸೈಟಿಯಲ್ಲಿ ನಮಗೆ ಇದು ಬಹಳ ಪರಿಣಾಮಕಾರಿಯಾಗಿದೆ. ಶ್ವಾಸಕೋಶದ ಆರೋಗ್ಯಕ್ಕೆ ತುಂಬ ಪರಿಣಾಮಕಾರಿ, ಯಾಕಂದರೆ ಅದು ಕಫ ನಿವಾರಣೆ ಮಾಡಿ ನೆಗಡಿ, ಅಸ್ತಮಾ, ಅಲರ್ಜಿಗಳಿಗೆ ಕೂಡ ತುಂಬ ಸಹಾಯ ಮಾಡುತ್ತದೆ. ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ಆ್ಯಸಿಡ್ ಪ್ರಮಾಣವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳೋದ್ರ ಮೂಲಕ ಇದು ಆ್ಯಸಿಡಿಟಿ ಮತ್ತು ಗ್ಲೂಟಿಂಗ್ನ ಕಡಿಮೆ ಮಾಡ್ತೈತಿ. ನಮ್ಮ ದೇಹದಲ್ಲಿರುವ ಸಕ್ಕರೆ ಅಂಶವನ್ನು ಕೂಡ ಸಮತೋಲನದಲ್ಲಿ ಇಟ್ಟುಕೊಳ್ಳಲು ಇದು ಬಹಳ ಪರಿಣಾಮಕಾರಿಯಾಗಿದೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಗುಣಗಳ ಇರೋದರಿಂದ ಔಷಧಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಾರೆ. ಬ್ಲಡ್ ಪ್ರೆಷರ್ ಕಡಿಮೆ ಮಾಡಲು ಸಹಿತ ಇದು ಸಹಾಯ ಮಾಡ್ತೈತಿ. ಇದು ನಮ್ಮ ಹೃದಯದ ಸ್ವಾಸ್ಥ್ಯಕ್ಕೂ ಸಹಾಯಕಾರಿ. ಬಾಯಿಯ ದುರ್ಮಾತವನ್ನು ಸಹಿತ ತಡೆಗಟ್ಟೋದ್ರಲ್ಲಿ ಇದು ಬಹಳ ಪರಿಣಾಮಕಾರಿಯಾಗಿದೆ. ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಅಂಶಗಳಿಂದಾಗಿ ಚರ್ಮದ ಆರೋಗ್ಯಕ್ಕೂ ಸಹಿತ ಇದು ಸಹಾಯಕಾರಿಯಾಗಿದೆ. ಇಷ್ಟೆಲ್ಲ ಔಷಧೀಯ ಗುಣಗಳಿರುವ ಈ ತುಳಸಿ ಗಿಡಗಳನ್ನು ನಿಮ್ಮ ಮನೇಲಿ ಜಾಸ್ತಿ ಬೆಳೆದಿದ್ದರೆ ಅದರ ಎಲೆಗಳು, ಬೀಜಗಳು ಹಾಗೂ ಅದರ ಕಡ್ಡಿ ಒಣಗೋಗಿರೋ, ಈಗ ನೋಡಿ ನಾನು ಒಂದು ಗಿಡ ಹಸಿಯಾಗಿದೆ, ಅದರ ಪಕ್ಕದ ಗಿಡ ಒಣಗೋಗ್ಬಿಟ್ಟಿದೆ. ಆ ಗಿಡನ ನಾನು ಡಿಸ್ಕಾರ್ಡ್ ಮಾಡಿ ಅದರ ಕಾಂಡಗಳನ್ನು ಅಂದ್ರೇನು ಸಣ್ಣ ಸಣ್ಣದಾಗಿರೋ ಕಡ್ಡಿ ಏನದಾವಲ್ಲ, ಟೊಂಗಿಗಳನ್ನು ಅವನ್ನೆಲ್ಲ ಮುರಿದು ಇಟ್ಕೊಂಡಿರ್ತೀನಿ. ಈ ಬೀಜಗಳನ್ನು ಸಹಿತ ನಾನು ಮುರಿದು ಇಟ್ಕೋತಾ ಇದ್ದೀನಲ್ಲ, ಅವನ್ನು ಸಹಿತ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ಇವನ್ನು ನಾವು ಪ್ರತಿನಿತ್ಯ ಹೇಗೆ ಉಪಯೋಗಿಸ್ಕೋಬೇಕು ಅಂತಂದರೆ, ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯೊಳಗೆ 5ರಿಂದ 6 ಎಲೆಗಳನ್ನು ನಾವು ಸ್ವಲ್ಪ ಅಗಿಯೋದ್ರ ಮೂಲಕ ಇದನ್ನು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬಹುದು. ಅದ್ರ ಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಬೆರೆಸ್ಕೋಬಹುದು. ಇವನ್ನು ಮತ್ತು ಅಡುಗೆ ಒಳಗೂ ಬಳಸ್ಕೋಬಹುದು. ಇಲ್ಲ ಅಂತಂದರೆ ನೀವು ಟೀ ಮಾಡ್ತೀರಿ ಅಂದರೆ ಆ ರೀತಿ ತುಳಸಿ ಟೀ ಕೂಡ ಮಾಡ್ಕೋಬಹುದು. ತುಳಸಿ ಟೀ ಮಾಡಬೇಕು ಅಂದರೆ ಅದಕ್ಕೊಂದು ಸ್ವಲ್ಪ ಅಲ್ಲ ಚಕ್ಕೆ ಹಾಕಿ ಮಾಡ್ಕೋಬಹುದು. ಆಮೇಲೆ ಬಿಸಿನೀರನ್ನ ಆವಿ ತೊಗೊತಿರ್ತೀವಲ್ಲ ನಾವು ನೆಗಡಿ ಆದಾಗ, ಆವಾಗ ಕೂಡ ಇದನ್ನು ನೀರಿನಲ್ಲಿ ಹಾಕೋದ್ರಿಂದ ಒಳ್ಳೆ ಅರೋಮಾ ಬರ್ತೈತಿ. ಅಷ್ಟೇ ಅಲ್ಲ, ಇದರ ಬೀಜಗಳನ್ನು ಇಲ್ಲಿ ನೋಡಿ, ನಾವು ಒಂದು ಬಿಳಿ ಬಟ್ಟೆ ತೊಗೊಂಡಿದ್ದೀನಲ್ಲ, ಆ ರೀತಿ ಒಂದು ಬಿಳಿ ಬಟ್ಟೆನ ತೊಗೊಂಡು ಅದರಲ್ಲಿ ಒಂದು 7-8 ಈ ಬೀಜಗಳನ್ನು, ಫ್ರೆಶ್ ಬೀಜಗಳನ್ನು, ಒಣಗಿರೋದಲ್ಲ ಫ್ರೆಶ್ ಬೀಜಗಳನ್ನು ತೊಗೊಂಡು ಹಾಕಿ ಒಂದು ಪೋಟ್ಲಿ ಕಟ್ಟಿ ಸೈಡಿಗೆ ಇಡ್ರಿ. ಆಮೇಲೆ ಈಗ ನಾನು ಫಸ್ಟು ಎಲೆಗಳನ್ನು ಸಹಿತ ಬಿಡಿಸಿಟ್ಕೊಂಡಿದ್ನಲ್ಲ, ಅವನು ಸಹಿತ ಚೆಂದಾಗಿ ವಿಂಗಡಿಸಿ ಅದನ್ನು ಒಂದು ಏರ್ಟೈಟ್ ಡಬ್ಬಿಗೆ ಹಾಕಿ ನಾನು ಫ್ರಿಜ್ನಲ್ಲಿ ಶೇಖರಿಸಿಟ್ಕೊಂಡಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ತಿನ್ನಬೇಕು ಅಂತಂದರೆ ಅದನ್ನು ತಿನ್ಲಿಕ್ಕೆ ನನಗೆ ಅನುಕೂಲ ಆಗ್ತೈತಿ. ಯಾಕಂತಂದರೆ ನಾವು ಸ್ನಾನ ಮಾಡದೆ ತುಳಸಿ ಗಿಡದ ಮುಟ್ಲಿಕ್ಕೆ ನಮ್ಗೆ ಇಷ್ಟ ಆಗಲ್ಲ, ಅವಾಗ ಹರಿಲಿಕ್ಕೆ ನಮ್ಗೆ ಇಷ್ಟ ಆಗಲ್ಲ. ಅದ್ರ ಬದಲು ಮುಂಚೆನೇ ಎತ್ತಿಟ್ಕೊಂಡಿದ್ವಿ ಅಂತಂದರೆ ನಿಮ್ಗೆ ತಿನ್ನಲಿಕ್ಕೆ ಅನುಕೂಲ ಆಗ್ತೈತಿ. ಇದನ್ನು ಬರೀ ನೀವು ಫ್ರಿಜ್ನಲ್ಲಿ ಇಟ್ಕೊಳ್ಳೋದಷ್ಟೇ ಅಲ್ಲದೆ ಇದನ್ನು ಎಲೆಯಾಗಿ ಬಿಡಿಸಿಟ್ಕೊಂಡು ಒಂದು ಸ್ವಲ್ಪ ಬಿಸಿನೀರಿನಲ್ಲಿ ಒಂದು ಸ್ವಲ್ಪ ಇದನ್ನು ಬಿಸಿಲಲ್ಲಿ ಒಣಗಿಸಿನ ಸಹಿತ ಇಟ್ಕೋಬೋದು. ಈಗ ನೋಡಿ, ನಾನು ಪೋಟ್ಲಿ ಮಾಡಿದ್ನಲ್ಲ, ಇದನ್ನು ನಾನು ನಮ್ಮ ಮನೆಯಲ್ಲಿ ಸ್ನಾನದ ಬಕೆಟ್ನಲ್ಲಿ ನಾನು ಇದನ್ನ ಹಾಕಿದ್ದೀನಿ. ಹಾಕಿ ಒಂದು ಬಿಸಿನೀರಿನಲ್ಲಿ 5 ನಿಮಿಷ ಬಿಟ್ಬಿಟ್ರೆ ಅದು ತಮ್ಮ ಎಲೆಗಳು ಒಳ್ಳೆ ಆರೋಮ ಕೊಡ್ತೈತಿ. ಇದು ನಮ್ಮ ಪ್ರಭಾವಳಿಯನ್ನು ಕ್ಲೆನ್ಸ್ ಮಾಡಲಿಕ್ಕೆ ಅಥವಾ ಅದನ್ನು ಕ್ಲೀನ್ ಮಾಡಲಿಕ್ಕೆ ಬಹಳ ಅನುಕೂಲ ಅಂತ ಇದನ್ನು ನನಗೆ ಡಾಕ್ಟರ್ ಪೂರ್ವಿ ಜಯರಾಜ್ ಅವರು ಟಿಪ್ ಕೊಟ್ಟಿದ್ದರು. ಅದನ್ನು ನಾನು ಸಹಿತ ಅಳವಡಿಸ್ಕೊಂಡಿದ್ದೀನಿ. ಈಗ ನೋಡಿ, ನಾವು ಬಿಸಿಲಲ್ಲಿ ಒಣಗಿಸಿಡ್ತೀನಿ ಅಂತ ಹೇಳಿದ್ನಲ್ಲ, ಅಕಸ್ಮಾತ್ ಬಿಸಿಲಿಲ್ಲ, ಮಳೆಗಾಲ ಅಂತ ಅನ್ನೋದಾತಂದರೆ ನಾವು ಒಂದು ಸ್ವಲ್ಪ ಫುಲ್ ಲೋ ಫ್ಲೇಮ್ನಲ್ಲಿ ಇದನ್ನು ಪೂರ್ಣ ಲೋ ಫ್ಲೇಮ್ನಲ್ಲಿ ಸಣ್ಣದಾಗಿ ಹುರಿದು ಇಟ್ಕೊಂಡಿರಬೇಕು. ಆಮೇಲೆ ಪೌಡ್ರ್ ಮಾಡಿ ಇಟ್ಕೋಬೋದು. ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಇದನ್ನು ಕಷಾಯ ಮಾಡ್ಕೋಬೋದು. ಇಲ್ಲ ಹಾಗೆ ಇದನ್ನು ತಿನ್ಲಿಕ್ಕೂ ಈಸಿ ಆಗ್ತದೆ. ಇಲ್ಲ ಅಂದರೆ ಅಡುಗೆಲಿ ಕೂಡ ಬಳಸ್ಬೋದು. ಇಲ್ಲಿ ನೋಡಿ, ನಾನು ಒಣಗಿರೋ ಟೊಂಗೆಗಳನ್ನು ಏನು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಈ ರೀತಿ ಇದನ್ನು ಟೊಂಗೆಗಳನ್ನು ಸಣ್ಣದಾಗಿ ಮುರಿದಿಟ್ಕೊಂಡಿರ್ತೀನಿ ಅಂತ ಹೇಳಿದ್ನಲ್ಲ, ಇದನ್ನು ಕೆಲವೊಂದಿಷ್ಟು ಭಟ್ರು ಅಂದರೆ ಆಚಾರ್ಯಗಳು ಹೋಮದಲ್ಲಿ ಹಾಕಲಿಕ್ಕೆ ತೊಗೊಳ್ತಾರೆ. ಕೆಲವೊಂದಿಷ್ಟು ಜನ ತೊಗೊಳ್ಳಲ್ಲ. ನಾವು ಮುಂಚೆ ಕೇಳಿಟ್ಕೋಬೇಕು, ನೀವು ತೊಗೋತೀರಾ, ಹಾಕ್ತೀರಾ ಅಂತ. ಅವರು ತೊಗೋತಾರೆ ಅನ್ನೋದಾತಂದರೆ ನಾನು ಒಂದು ಸಣ್ಣದಾಗಿ ಕಟ್ ಮಾಡಿ ಇಟ್ಟು ಅದನ್ನು ಒಂದು ಬ್ಯಾಗಿಗೆ ಹಾಕಿ ಅವರಿಗೆ ಕೊಟ್ಬಿಟ್ಟಿರ್ತೀನಿ. ಈ ರೀತಿ ನಾವು ತುಳಸಿ ಗಿಡದ ಪ್ರತಿಯೊಂದು ಎಲೆ, ಬೀಜ, ಕಾಂಡ ಪ್ರತಿಯೊಂದನ್ನು ನಾವು ಯೂಸ್ ಮಾಡ್ಕೋಬೋದು. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.